guys, in this video I am going to discuss about modal verbs. This is also known as modal auxiliary verbs. You can also call it as helping verb. For example, she can drive a car. In this sentence, drive is the main verb, right? Can is the helping verb. Let us discuss about 8 types of modal verbs. Let us see the first one, can. Can has 6 different uses. What are those? First one, ability. Ability means what? Samarthya, right? For example, she can drive a car. ಅವಳು ಕಾರನ್ನು ಓಡಿಸಬಹುದು, right? What it indicates? Can. It shows the ability of the person. ಇದು ಒಬ್ಬ ವ್ಯಕ್ತಿಯ ಸಾಮರ್ಥ್ಯದ ಬಗ್ಗೆ ತಿಳಿಸಿಕೊಡುತ್ತೆ. ಯಾವುದು? Can. Next, permission. We can also use can as to give permission to someone, right? ಅನುಮತಿಯನ್ನು ಕೊಡೋದಕ್ಕೆ ನಾವು can ಅನ್ನು ಯೂಸ್ ಮಾಡ್ತೀವಿ. Example, you can drive my car. ನೀನು ನನ್ನ ಕಾರನ್ನು ಓಡಿಸಬಹುದು, right? ನಾನು ನಿನಗೆ ನನ್ನ ಕಾರನ್ನು ಓಡಿಸಲು ಅನುಮತಿ ಕೊಡುತ್ತೇನೆ, right? Next, possibility. Possibility means ಸಾಧ್ಯತೆ. ಏನಾದರೂ ಘಟನೆ ನಡೆಯುವ ಸಾಧ್ಯತೆ ಸಮಯದಲ್ಲಿ can ಅನ್ನು ಯೂಸ್ ಮಾಡ್ತೀವಿ, right? There can be traffic on the highway, right? ಹೆದ್ದಾರಿಯಲ್ಲಿ ವಾಹನಗಳ ಸಂಚಾರವಿರಬಹುದು, ಸಾಧ್ಯತೆ ಆಗುವ ಸಂದರ್ಭದಲ್ಲಿ, right? Next, we will use can to request someone, right? Request means ಕೇಳಿಕೊಳ್ಳುವುದು, ವಿನಂತಿಸಿಕೊಳ್ಳುವುದು, right? Can you pass me the pen? ನೀವು ನನಗೆ ಪೆನ್ ಅನ್ನು ಕೊಡ್ತೀರಾ ಅಂತ ಸಂದರ್ಭದಲ್ಲಿ ನಾವು can ಅನ್ನು ಯೂಸ್ ಮಾಡ್ತೀವಿ, right? ಆಫರ್. ಆಫರ್ ಮೀನ್ಸ್ ಇನ್ನೊಬ್ಬರಿಗೆ ಏನನ್ನಾದ್ರೂ ಕೊಡುವುದು ಅಥವಾ ನೀಡುವುದು ಅಂತ ಅರ್ಥ. Can I get you something to eat? ನಾನು ನಿಮಗೇನಾದ್ರೂ ತಿನ್ನಲು ತರಬಹುದಾ ಅಂತ ಸಂದರ್ಭದಲ್ಲಿ ನಾವು can ಅನ್ನ ಯೂಸ್ ಮಾಡ್ತೀವಿ, ಇನ್ನೊಬ್ಬರಿಗೆ ಏನಾದ್ರೂ ಕೊಡುವ ಸಂದರ್ಭದಲ್ಲಿ ಅಥವಾ ನೀಡುವ ಸಂದರ್ಭದಲ್ಲಿ. ನೆಕ್ಸ್ಟ್, prohibition. What do you mean by prohibition? Prohibition means ನಿಷೇಧ. ನಿಷೇಧ, right? You can't spit here. Spit means ಉಗಿಯುವುದು, right? ಅಥವಾ ಉಗುಳುವುದು. ನೀವು ಇಲ್ಲಿ ಉಗುಳಲು ಸಾಧ್ಯವಿಲ್ಲ, right? ಇಲ್ಲಿ ನಿಷೇಧ ಇದೆ ಉಗುಳುವುದು, right? ಅಲ್ಲೇನ್ ಬರ್ದಿರ್ತಾರೆ ಜನ, ಅಲ್ಲೇ ಉಗ್ದಿರ್ತಾರೆ, right? See here, ನಾವು ನೆಗೆಟಿವ್ ಆಗಿನೂ ಯೂಸ್ ಮಾಡ್ಬೋದು can ಅನ್ನ, cannot, right? She cannot drive a car or she can't drive a car. Negative ability, that is, right? See here, next, could. Could has 5 different uses, right? ನಾವು could ಅನ್ನ 5 ರೀತಿಯಾಗಿ ಉಪಯೋಗಿಸಬಹುದು. ಯಾವುದು ಫಸ್ಟ್ ಒನ್? ಪಾಸ್ಟ್ ಎಬಿಲಿಟಿ. ಎಬಿಲಿಟಿ ಮೀನ್ಸ್ ಸಾಮರ್ಥ್ಯ, ರೈಟ್? ಪಾಸ್ಟ್ ಎಬಿಲಿಟಿ ಹಿಂದೆ ಸಾಮರ್ಥ್ಯದ ಬಗ್ಗೆ ತಿಳಿಸಿಕೊಡುತ್ತೆ, ಹಿಂದಿನ ಸಾಮರ್ಥ್ಯ, ರೈಟ್? ವೆನ್ ಐ ವಾಸ್ ಯಂಗ್ ಐ ಕುಡ್ ಡ್ರೈವ್ ಅ ಕಾರ್. ನಾನು ಹೆಂಗಾಗಿದ್ದಾಗ ಮೀನ್ಸ್ ಯುವಕನಾಗಿದ್ದಾಗ ಐ ಕುಡ್ ಡ್ರೈವ್ ಅ ಕಾರ್, ನಾನು ಕಾರನ್ನ ಓಡಿಸ್ತಿದ್ದೆ, ಆದ್ರೆ ಇವಾಗ ನನಗೆ ಕಾರ್ ಓಡಿಸಕ್ಕಾಗಲ್ಲ ಅಂತ ಅರ್ಥ, ರೈಟ್? ಪಾಸ್ಟ್ ಎಬಿಲಿಟಿ, ನಮಗೆ ಈ ಹಿಂದೆ ಈ ತರ ಸಾಮರ್ಥ್ಯ ಇತ್ತು ಅಂತ ಹೇಳುವಾಗ ನಾವು ಕುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ಸಜೆಷನ್. ಸಜೆಷನ್ ಮೀನ್ಸ್ ಸಲಹೆ. ಇನ್ನೊಬ್ಬರಿಗೆ ಸಲಹೆ ನೀಡುವಾಗ ನಾವು ಕುಡ್ ಅನ್ನ ಯಾವ ತರ ಯೂಸ್ ಮಾಡ್ತೀವಿ? ಯು ಕುಡ್ ಡೂ ದ ಎಕ್ಸಸೈಸ್ ಡೈಲಿ, ರೈಟ್? ನೀವು ಡೈಲಿ ಎಕ್ಸಸೈಸ್ ಮಾಡಬಹುದು, ರೈಟ್? ಸಜೆಷನ್ ಕೊಡುವಾಗಲೂ ನಾವು ಕುಡ್ ಅನ್ನ ಯೂಸ್ ಮಾಡಬಹುದು. ಪಾಸಿಬಿಲಿಟಿ. ದ ಮೀಟಿಂಗ್ ಕುಡ್ ಬಿ ಕ್ಯಾನ್ಸಲ್ಡ್. ಸಭೆ ರದ್ದುಗೊಳಿಸಬಹುದು. ಪಾಸಿಬಿಲಿಟಿ, ಸಾಧ್ಯತೆ ಇರಬಹುದು ಅಂತ ಹೇಳುವಾಗ ಸಹ ನಾವು ಕ್ಯಾನ್ ಮತ್ತೆ ಕುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ರಿಕ್ವೆಸ್ಟ್. ಹಿಯರ್ ವಿ ಆಲ್ಸೋ ಯೂಸ್ಡ್ ಹಿಯರ್ ರಿಕ್ವೆಸ್ಟ್. ಇಲ್ಲಿ ಸಹ ನಾವು ರಿಕ್ವೆಸ್ಟ್ ಅನ್ನ ಯೂಸ್ ಮಾಡಿದ್ವಿ, ಇಲ್ಲಿ ಯೂಸ್ ಮಾಡಬಹುದು. ಪೊಲೈಟ್ ರಿಕ್ವೆಸ್ಟ್. ಕುಡ್ ಯು ಪಾಸ್ ಮಿ ದ ಪೆನ್? ನೀವು ನನಗೆ ಪೆನ್ ಅನ್ನ ಕೊಡ್ತೀರಾ? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾನ್ ಅಂಡ್ ಕುಡ್? ಎರಡೂ ಸಹ ರಿಕ್ವೆಸ್ಟ್ ಮಾಡುವಾಗ ನಾವು ಯೂಸ್ ಮಾಡ್ತೀವಿ, ರೈಟ್? ಕ್ಯಾನ್ ಯು ಪಾಸ್ ಮಿ ದ ಪೆನ್, ಕುಡ್ ಯು ಪಾಸ್ ಮಿ ದ ಪೆನ್, ಎರಡರಲ್ಲಿ ಏನ್ ಡಿಫರೆನ್ಸ್ ಇದೆ ಹಾಗಾದ್ರೆ? ದಿಸ್ ಕುಡ್ ಸೌಂಡ್ಸ್ ಮೋರ್ ಪೊಲೈಟ್ ದೆನ್ ಕ್ಯಾನ್. ನಾವು ಕ್ಯಾನ್ ಅನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರುವಾಗ ಯೂಸ್ ಮಾಡಬಹುದು. ಕ್ಯಾನ್ ಯು ಪಾಸ್ ಮಿ ದ ಪೆನ್, ರೈಟ್? ಕ್ಯಾನ್ ಯು ಪಾಸ್ ಮಿ ದ ಬ್ಯಾಗ್, ಲೈಕ್ ದಟ್. ಕುಡ್, ಇಟ್ ಶೋಸ್ ಮೋರ್ ಪೊಲೈಟ್ನೆಸ್. ಪೊಲೈಟ್ನೆಸ್ ಮೀನ್ಸ್ ವಿನಯತೆ, ಸಭ್ಯತೆ. ಓಕೆ, ಕುಡ್ ಯು ಪಾಸ್ ಮಿ ದ ಪೆನ್, ನಮಗಿಂತ ತುಂಬಾ ಯಾರಾದ್ರೂ ಉನ್ನತ ಸ್ಥಾನದಲ್ಲಿರೋರಿಗೆ ಕ್ಯಾನ್ ಅನ್ನ ಯೂಸ್ ಮಾಡೋದಿಲ್ಲ, ಅವರಿಗೆ ಕುಡ್ ಅನ್ನ ಯೂಸ್ ಮಾಡ್ತೀವಿ. ನಾವು ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಕ್ಯಾನ್ ಯೂಸ್ ಮಾಡಬಹುದು, ರೈಟ್? ಆದ್ರೆ ನಮಗಿಂತ ತುಂಬಾ ದೊಡ್ಡವರಿದ್ರೆ, ಉನ್ನತ ಸ್ಥಾನದಲ್ಲಿದ್ರೆ ಅವರಿಗೆ ನಾವು ಕುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಇಟ್ ಶೋಸ್ ಮೋರ್ ಪೊಲೈಟ್ನೆಸ್. ಸರ್ ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಪೆನ್, ಸರ್ ಕುಡ್ ಯು ಪ್ಲೀಸ್ ಟೆಲ್ ಮಿ ದ ರಿಸಲ್ಟ್, ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಒನ್, ಕಂಡೀಷನಲ್. means imaginary situation, ಕಾಲ್ಪನಿಕ ಸ್ಥಿತಿ. If I had swimming pool in my town, I could swim. ಒಂದು ವೇಳೆ ನನ್ನ ಊರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ರೆ ನಾನು ಸ್ವಿಮ್ ಮಾಡ್ತಾ ಇದ್ದೆ, ಈಜ್ತಾ ಇದ್ದೆ. ಇಮ್ಯಾಜಿನರಿ ಸಿಚುವೇಶನ್, ಓಕೆ? ಅಂತ ಸಂದರ್ಭದಲ್ಲಿ ನಾವು ಕುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, see here, may and might. May has 3 different uses. First one, permission.
ವೈಲ್ ಆಸ್ಕಿಂಗ್ ಪರ್ಮಿಷನ್ ಟು ಸಮ್ ಒನ್ ವಿ ಯೂಸ್ ಮೇ, ರೈಟ್? ನಾವು ಇನ್ನೊಬ್ಬರಿಗೆ ಅನುಮತಿಯನ್ನು ಕೇಳುವಾಗ ಮೇ ಅನ್ನ ಯೂಸ್ ಮಾಡ್ತೀವಿ. ಮೇ ಐ ಕಮ್ ಇನ್ ಸರ್ ಆರ್ ಮೇಡಮ್, ನಾನು ಒಳಗಡೆ ಬರಬಹುದಾ? ಮೇ ಐ ಡ್ರಿಂಕ್ ವಾಟರ್, ರೈಟ್? ನೆಕ್ಸ್ಟ್ ಪಾಸಿಬಿಲಿಟಿ, ಸಾಧ್ಯತೆ. ಶಿ ಮೇ ಕಮ್ ಟು ದ ಪಾರ್ಟಿ, ಅವಳು ಪಾರ್ಟಿಗೆ ಬರಬಹುದು, ರೈಟ್? ಶಿ ಮೇ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಅವಳು ಬರುವ ಸಾಧ್ಯತೆ ಹೆಚ್ಚಿಗೆ ಇದ್ದಾಗ ಮೇ ಅನ್ನ ಯೂಸ್ ಮಾಡ್ತೀವಿ. ವಿಶ್ ಆರ್ ಹೋಪ್, ರೈಟ್? ವಿಶ್ ಮೀನ್ಸ್ ಶುಭ ಕೋರುವುದು, ರೈಟ್? ಮೇ ಯುವರ್ ಲೈಫ್ ಫಿಲ್ಡ್ ವಿತ್ ಹ್ಯಾಪಿನೆಸ್, ನಿಮ್ಮ ಜೀವನ ಖುಷಿಯಿಂದ ತುಂಬಿರಲಿ. ಮೇ ಗಾಡ್ ಬ್ಲೆಸ್ ಯು, ನಿನಗೆ ದೇವರು ಒಳ್ಳೆಯದು ಮಾಡಲಿ, ರೈಟ್? ಶುಭ ಹಾರೈಸುವಾಗ ನಾವು ಮೇ ಅನ್ನ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ಮೈಟ್ ಹ್ಯಾಸ್ ಟೂ ಡಿಫರೆಂಟ್ ಯೂಸರ್ಸ್. ವಾಟ್ ಆರ್ ದೋಸ್ ಪಾಸಿಬಿಲಿಟಿ? ಶಿ ಮೈಟ್ ಕಮ್ ಟು ದ ಪಾರ್ಟಿ, ಅವಳು ಪಾರ್ಟಿಗೆ ಬರಬಹುದು. ಕಡಿಮೆ ಸಾಧ್ಯತೆ ಇದ್ದಾಗ ಅಥವಾ ಇನ್ನೇನು ಬರೋದೇ ಇಲ್ಲ ಅನ್ನೋ ಸಾಧ್ಯತೆ ಹೆಚ್ಚಿಗೆ ಇದ್ದಾಗ ಮೈಟ್ ಯೂಸ್ ಮಾಡ್ತೀವಿ. ಅವಳು ಬರುವ ಸಾಧ್ಯತೆ ಇದ್ದಾಗ ಮೇ ಅನ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಮೇ ಅಂಡ್ ಮೈಟ್. ನೆಕ್ಸ್ಟ್, ಸಜೆಷನ್ ಮೀನ್ಸ್ ಸಲಹೆ. ಇಟ್ ಮೈಟ್ ಬಿ ಅ ಗುಡ್ ಐಡಿಯಾ ಟು ರೀಡ್ ನ್ಯೂಸ್ ಪೇಪರ್. ದಿನಾಲು ನ್ಯೂಸ್ ಪೇಪರ್ ಓದುವುದು ಒಂದು ಉತ್ತಮವಾದ ವಿಚಾರ. ನೆಕ್ಸ್ಟ್, ಶುಡ್ ಅಂಡ್ ಮಸ್ಟ್. ಶುಡ್ ಹ್ಯಾಸ್ ಟು ಡಿಫರೆಂಟ್ ಯೂಸಸ್. ಫಸ್ಟ್ ಒನ್, ಅಡ್ವೈಸ್, ಸಲಹೆ ಅಥವಾ ಸೂಚನೆ. ಯು ಶುಡ್ ಸ್ಪೀಕ್ ಇನ್ ಇಂಗ್ಲಿಷ್, ಇಟ್ಸ್ ಮೈ ಅಡ್ವೈಸ್. ನೀವು ಇಂಗ್ಲಿಷ್ ಅಲ್ಲಿ ಮಾತನಾಡಬೇಕು, ರೈಟ್? ನೆಕ್ಸ್ಟ್, ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಮೀನ್ಸ್ ನಿರೀಕ್ಷೆ, ರೈಟ್? ಐ ಶುಡ್ ಬಿ ಅ ವಿನ್ನರ್, ನಾನು ಜಯಶಾಲಿ ಆಗ್ತೀನಿ ಅಂತ ನನಗೆ ನಿರೀಕ್ಷೆ ಇದೆ ಅಂತ ಅರ್ಥ. ಓಕೆ. ನೆಕ್ಸ್ಟ್, ಮಸ್ಟ್. ಮಸ್ಟ್ ಹ್ಯಾಸ್ 3 ಡಿಫರೆಂಟ್ ಯೂಸಸ್. ಫಸ್ಟ್ ಒನ್, ಆಬ್ಲಿಗೇಷನ್. ವಾಟ್ ಯು ಮೀನ್ ಬೈ ಆಬ್ಲಿಗೇಷನ್? ಆಬ್ಲಿಗೇಷನ್ ಮೀನ್ಸ್ ನಿಯಮಾವಳಿ ಅಥವಾ ಕಡ್ಡಾಯ ಅಂತ ಅರ್ಥ. ಓಕೆ. ಯು ಮಸ್ಟ್ ವಿಯರ್ ಅ ಹೆಲ್ಮೆಟ್ ವೈಲ್ ರೈಡಿಂಗ್ ಅ ಬೈಕ್, ನೀವು ಬೈಕ್ ಓಡಿಸುವಾಗ ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಇಟ್ ಈಸ್ ಎ ಆಬ್ಲಿಗೇಷನ್, ರೈಟ್? ಅಂತ ಸಂದರ್ಭದಲ್ಲಿ ನಾವು ಮಸ್ಟ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ಡಿಡಕ್ಷನ್. ಡಿಡಕ್ಷನ್ ಮೀನ್ಸ್ ಡೌಟ್, ಅನುಮಾನ ಅಥವಾ ಸಂಶಯ. ಇಟ್ ಮಸ್ಟ್ ಬಿ ಅ ಫೇಕ್, ಅದು ನಿಜವಾದದ್ದಲ್ಲ, ರೈಟ್? ಇಟ್ ಮಸ್ಟ್ ಬಿ ಅ ಫೇಕ್ ಪ್ರಾಡಕ್ಟ್, ಇಟ್ ಮಸ್ಟ್ ಬಿ ಅ ಫೇಕ್ ಇಮೇಜ್, ಲೈಕ್ ದಿಸ್. ಅದು ನಮಗೆ ಡೌಟ್ ಇದ್ದಾಗ ಮಸ್ಟ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ಪ್ರಾಹಿಬಿಷನ್. ಪ್ರಾಹಿಬಿಷನ್ ಮೀನ್ಸ್ ನಿಷಿದ್ಧ ಅಥವಾ ನಿಷೇಧ. ಯು ಮಸ್ಟ್ ನಾಟ್ ಸ್ಮೋಕ್, ಇಲ್ಲಿ ಧೂಮಪಾನ ಮಾಡುವುದು ನಿಷೇಧವಾಗಿದೆ, ರೈಟ್? ಯು ಮಸ್ಟ್ ನಾಟ್ ಸ್ಮೋಕ್, ನೀವು ಇಲ್ಲಿ ಧೂಮಪಾನ ಮಾಡಬಾರದು. ನೆಕ್ಸ್ಟ್, ವಿಲ್ ಅಂಡ್ ವುಡ್. ವಿಲ್ ಹ್ಯಾಸ್ 5 ಡಿಫರೆಂಟ್ ಯೂಸಸ್. ಫಸ್ಟ್ ಒನ್, ಫ್ಯೂಚರ್ ಆಕ್ಷನ್, ಭವಿಷ್ಯದಲ್ಲಿ ನಡೆಯುವ ಕೆಲಸ, ರೈಟ್? ಐ ವಿಲ್ ಫಿನಿಶ್ ದ ಪ್ರಾಜೆಕ್ಟ್ ಅರ್ಲಿ, ನಾನು ನನ್ನ ಪ್ರಾಜೆಕ್ಟ್ ಅನ್ನು ಬಹಳ ಬೇಗ ಮಾಡಿ ಮುಗಿಸುತ್ತೇನೆ, ರೈಟ್? ಪ್ರಾಮಿಸ್, ಭಾಷೆ ಅಥವಾ ಭರವಸೆಯನ್ನ ಕೊಡುವುದು, ರೈಟ್? ಅಂತ ಸಂದರ್ಭದಲ್ಲಿ ವಿಲ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ಐ ವಿಲ್ ಆಲ್ವೇಸ್ ಲವ್ ಯು, ನಾನು ನಿನ್ನನ್ನು ಯಾವಾಗಲೂ ಪ್ರೀತಿಸುತ್ತೇನೆ. ನೆಕ್ಸ್ಟ್, ಆಫರ್. ಆಫರ್ ಮೀನ್ಸ್ ಕೊಡುವುದು ಅಥವಾ ನೀಡುವುದು ಅಂತ ಅರ್ಥ. ಐ ವಿಲ್ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ನೆಕ್ಸ್ಟ್, ಪ್ರೆಡಿಕ್ಷನ್. ಪ್ರೆಡಿಕ್ಷನ್ ಮೀನ್ಸ್ ಊಹೆ, ಊಹೆ ಮಾಡ್ಕೊಳ್ಳೋದು. ವಾಟ್? ಶಿ ವಿಲ್ ಗೋ ಟು ದ ಪ್ಯಾರಿಸ್, ಅವಳು ಪ್ಯಾರಿಸ್ಗೆ ಹೋಗಬಹುದು. ಅಂತಹ ಸಂದರ್ಭದಲ್ಲಿ ನಾವು ವಿಲ್ ಅನ್ನು ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ಸ್ಪಾಂಟೇನಿಯಸ್ ಡಿಸಿಷನ್, ತಕ್ಷಣಕ್ಕೆ ತೆಗೆದುಕೊಳ್ಳುವ ನಿರ್ಧಾರ. ಐ ವಿಲ್ ಮೇಕ್ ಅ ಸ್ಯಾಂಡ್ವಿಚ್, ನಾನು ಸ್ಯಾಂಡ್ವಿಚ್ ಅನ್ನು ಮಾಡುತ್ತೇನೆ. ಐ ವಿಲ್ ಪೇ ದ ಟಿಕೆಟ್ಸ್, ನಾನು ಟಿಕೆಟ್ಗಳನ್ನ ಖರೀದಿಸುತ್ತೇನೆ, ರೈಟ್? ಸ್ಪಾಂಟೇನಿಯಸ್ ಡಿಸಿಷನ್. ನೆಕ್ಸ್ಟ್, ವುಡ್ ಹ್ಯಾಸ್ 5 ಡಿಫರೆಂಟ್ ಯೂಸಸ್. ಫಸ್ಟ್ ಒನ್, ಫ್ಯೂಚರ್ ಇನ್ ದ ಪಾಸ್ಟ್, ಹಿಂದೆ ನಡೆದಿರುವ ಘಟನೆ ಫ್ಯೂಚರ್ಗೆ ಸಂಬಂಧಿಸಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, he thought he would finish the project earlier. ಹಿಂದೆ ನಾನು ಬಹಳ ಬೇಗ ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದ, ಆದ್ರೆ ಅದು ಆಗಿಲ್ಲ, ರೈಟ್? ಫ್ಯೂಚರ್ ಇನ್ ದ ಪಾಸ್ಟ್, ಈ ಇಂತಹ ಸಂದರ್ಭದಲ್ಲಿ ನಾವು ವುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? he would finish the project. he thought he would finish the project earlier. ಅವನು ಅನ್ಕೊಂಡಿದ್ದ ಬಹಳ ಬೇಗ ನಾನು ಪ್ರಾಜೆಕ್ಟ್ ಮುಗಿಸ್ತೀನಿ ಅಂತ, ಆದ್ರೆ ಅದು ಆಗ್ಲಿಲ್ಲ ಅಂತ ಅರ್ಥ. ಓಕೆ. ನೆಕ್ಸ್ಟ್, ಪಾಸ್ಟ್ ಹ್ಯಾಬಿಟ್, ಹಿಂದಿನ ಅಭ್ಯಾಸಗಳು. ವೆನ್ ವಿ ವೇರ್ ಕಿಡ್ಸ್ ವಿ ವುಡ್ ಪ್ಲೇ ಔಟ್ಸೈಡ್ ಎವ್ರಿ ಡೇ. ನಾವು ಚಿಕ್ಕವರಿದ್ದಾಗ ನಾವು ಯಾವಾಗ್ಲೂ ಹೊರಗಡೆನೆ ಆಟ ಆಡ್ತಾ ಇದ್ವಿ. ವಿ ವುಡ್ ಪ್ಲೇ ಔಟ್ಸೈಡ್ ಎವ್ರಿ ಡೇ, ರೈಟ್? ನೆಕ್ಸ್ಟ್, ಪೊಲೈಟ್ ಆಫರ್. ಪೊಲೈಟ್ ಮೀನ್ಸ್ ವಿನಯವಾಗಿ, ರೈಟ್? ವಿನಮ್ರತೆಯಿಂದ ಇನ್ನೊಬ್ಬರಿಗೆ ಏನಾದ್ರೂ ಕೇಳುವುದು ಅಥವಾ ಕೊಡುವುದು. ವುಡ್ ಯು ಲೈಕ್ ಟು ಹ್ಯಾವ್ ಸ್ಯಾಂಡ್ವಿಚ್, ನೀವು ಸ್ಯಾಂಡ್ವಿಚ್ ತೆಗೆದುಕೊಳ್ಳಲು ಬಯಸುತ್ತೀರಾ? ವುಡ್ ಯು ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ, ಲೈಕ್ ದಿಸ್. ಯು ಕಾಂಟ್ ಸೇ ವಿಲ್ ಯು ಲೈಕ್ ಟು ಹ್ಯಾವ್ ಸ್ಯಾಂಡ್ವಿಚ್. ವಿಲ್, ಇಲ್ಲಿ ವುಡ್ ಬದಲು ವಿಲ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ದಿಸ್ ಈಸ್ ಗ್ರಾಮ್ಯಾಟಿಕಲಿ ರಾಂಗ್ ಆಕ್ಚುಲಿ. ಇದು ಮುಂದಿನ ಕ್ರಿಯೆ ಫ್ಯೂಚರ್ ಆಕ್ಷನ್ ಬಗ್ಗೆ ತಿಳಿಸಿಕೊಡುತ್ತೆ. ಸೊ ಡು ನಾಟ್ ಯೂಸ್ ವಿಲ್. ಇನ್ನೊಬ್ರಿಗೆ ಏನಾದ್ರೂ ವಿನಯಪೂರ್ವಕವಾಗಿ ಕೇಳುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ವುಡ್ ಯು ಲೈಕ್ ಟು ಹ್ಯಾವ್ ಸಮಥಿಂಗ್, ಲೈಕ್ ದಟ್. ಪೊಲೈಟ್ ರಿಕ್ವೆಸ್ಟ್, ವಿನಯವಾಗಿ ಇನ್ನೊಬ್ರಿಗೆ ಏನನ್ನಾದ್ರೂ
ಕೇಳುವಾಗ, ಕೋರಿಕೊಳ್ಳುವಾಗ, ರೈಟ್? ವುಡ್ ಯು ಮೈಂಡ್ ಬ್ರಿಂಗಿಂಗ್ ದ ವಾಟರ್ ಬಾಟಲ್? ನೀವು ವಾಟರ್ ಬಾಟಲ್ ಅನ್ನು ತರಲು ಬಯಸುತ್ತೀರಾ? ನೀವೇನ್ ಅನ್ಕೊಳ್ಳಲ್ಲ ಅಂದ್ರೆ ಆ ವಾಟರ್ ಬಾಟಲ್ ನನಗೆ ತಂದು ಕೊಡ್ತೀರಾ ಅಂತ ಅರ್ಥ. ಓಕೆ, ಪೊಲೈಟ್ ಆಗಿ ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ತೀವಿ, ರೈಟ್? ವುಡ್ ಯು ಮೈಂಡ್ ಕ್ಲೋಸಿಂಗ್ ದ ಡೋರ್? ನೀವು ಸ್ವಲ್ಪ ಬಾಗಿಲನ್ನು ಹಾಕ್ತೀರಾ ಅಂತ. ಓಕೆ, ನೆಕ್ಸ್ಟ್ ಕಂಡೀಷನಲ್. ಅನ್ರಿಯಲ್, ನಿಜವಾದದ್ದಲ್ಲ. ಯಾವುದು? ಇಫ್ ಐ ವರ್ ಯು ಐ ವುಡ್ ಬೈ ಇಟ್. ಒಂದ್ ವೇಳೆ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೆ ಅದನ್ನ ನಾನು ಖರೀದಿ ಮಾಡ್ತಾ ಇದ್ದೆ, ರೈಟ್? ಅದು ಟ್ರೂ ಅಲ್ಲ, ರೈಟ್? ಹಿಂದೆ ನಡೆದಿರುವ ಘಟನೆ. ಒಂದ್ ವೇಳೆ ನಾನು ನಿನ್ನ ಜಾಗದಲ್ಲಿ ಇದ್ದಿದ್ರೆ ಅದನ್ನ ಖರೀದಿ ಮಾಡ್ತಾ ಇದ್ದೆ ಅಂತ ಹೇಳುವಾಗ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ? ವುಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಲೆಟ್ ಅಸ್ ಸಿ ಹಿಯರ್ ಸಮ್ ಕಾಮನ್ ಮಿಸ್ಟೇಕ್ ವೈಲ್ ರೈಟಿಂಗ್ ಮಾಡಲ್ ವರ್ಬ್ಸ್. She can run. She can's run is wrong. We cannot use here s at the end of the modal verb while using third person singular. He, she, it ಇದ್ದಾಗಲೂ ಕೂಡ ನಾವು ಈ ತರ ಕ್ಯಾನ್ಸ್ ಅಂತ ಯೂಸ್ ಮಾಡೋದಿಲ್ಲ, ರೈಟ್? She can's run is wrong. This is right. ಇದು ಮಾಡಲ್ ವರ್ಬ್ಸ್ ಯಾವ ಕಾಲದಲ್ಲೂ ಕೂಡ ಬದಲಾಗೋದಿಲ್ಲ, ರೈಟ್? ನೆಕ್ಸ್ಟ್, he may go. He may to go. This is wrong. ಆಫ್ಟರ್ ಮಾಡಲ್ ವರ್ಬ್ ವಿ ಶುಡ್ ನಾಟ್ ಯೂಸ್ ಟು. ಇನ್ಫಿನಿಟಿವ್ ನ ಯೂಸ್ ಮಾಡೋದಿಲ್ಲ. ಆಫ್ಟರ್ ಮಾಡಲ್ ವರ್ಬ್ ವಿ ಶುಡ್ ಆಲ್ವೇಸ್ ಯೂಸ್ ಬೇಸ್ ವರ್ಬ್. ಈ ಮಾಡಲ್ ವರ್ಬ್ ಯಾವುದೇ ಮಾಡಲ್ ವರ್ಬ್ ಇರ್ಬೋದು, ರೈಟ್? ಈ ಮಾಡಲ್ ವರ್ಬ್ ಆದ್ಮೇಲೆ ನಾವು ಬೇಸ್ ವರ್ಬ್ ಅನ್ನೇ ಯೂಸ್ ಮಾಡ್ತೀವಿ, ರೈಟ್? ಈ ತರ ಟು ಅಂತ ಇನ್ಫಿನಿಟಿವ್ ನ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್, ಯು ಶುಡ್ ನಾಟ್ ಸ್ಮೋಕ್. ದಿಸ್ ಸೆಂಟೆನ್ಸ್ ಇಸ್ ರೈಟ್. ಆಫ್ಟರ್ ಮಾಡಲ್ ವರ್ಬ್ ಯು ಶುಡ್ ಯೂಸ್ ಓನ್ಲಿ ನಾಟ್. You would not, you could not, okay? You don't use this, okay? Doesn't, aren't, wasn't. ಈ ತರ ಮಾಡಲ್ ವರ್ಬ್ ಹಿಂದೆನೂ ಆಗಿರ್ಬೋದು ಅಥವಾ ಮುಂದೆನೂ ಕೂಡ ಡಸಂಟ್, ಆರಂಟ್, ವಾಸಂಟ್ ಈ ತರ ನಾವು ಯೂಸ್ ಮಾಡೋದಿಲ್ಲ. ಎಕ್ಸೆಪ್ಟ್ ನಾಟ್ ಅಷ್ಟೇನೆ ಯೂಸ್ ಮಾಡೋದು. ಯು ಶುಡ್ ನಾಟ್ ಸ್ಮೋಕ್, ರೈಟ್? ಯು ಕುಡ್ ನಾಟ್ ಸ್ಮೋಕ್, ಲೈಕ್ ದಿಸ್. ಎಕ್ಸೆಪ್ಟ್ ದಿಸ್ ಒನ್, ಯು ಡೋಂಟ್ ಹ್ಯಾವ್ ಟು ಸ್ಮೋಕ್. ಹ್ಯಾವ್ ಟು, ದಿಸ್ ಇಸ್ ಆಲ್ಸೋ ಎ ಮಾಡಲ್ ವರ್ಬ್. ಈ ಕೇಸಲ್ಲಿ ಎಕ್ಸೆಪ್ಷನ್ ಇದೆ. ಹ್ಯಾವ್ ಟು ಯೂಸ್ ಮಾಡಿದಾಗ ಹ್ಯಾವ್ ಟು ಇಸ್ ಆಲ್ಸೋ ಎ ಮಾಡಲ್ ವರ್ಬ್. ಸೊ ಯು ಡೋಂಟ್ ಹ್ಯಾವ್ ಟು ಸ್ಮೋಕ್. ಇನ್ ದಿಸ್ ಕೇಸ್ ಇಟ್ is correct. Otherwise, be careful about these mistakes. Okay, I hope this is clear to you. See you in the next video.